ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೆಸೆಂಟಾಗಿ ನೋಡಿ ನಾವು ಇವಾಗ ಶ್ರೀಶೈಲ ಬಸ್ ನಿಲ್ದಾಣ, ಇವಾಗ ನಾವು ಜಾತ್ರಾ ವಿಶೇಷ ಅಲ್ವಾ, ಈ ಶ್ರೀಶೈಲ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ಅಂತ ಹೇಳಿಕೆ ಶ್ರೀಶೈಲ ಈ ಕಡೆ ದೇವಸ್ಥಾನ, ಮಲ್ಲಮ್ಮ ದೇವಸ್ಥಾನ ಕಡೆ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಸುಮಾರು ಇವತ್ತು 1,500 ಬಸ್ಗಳು ಇದ್ದಾವೆ ನೋಡಿ. ಇಲ್ಲಿ ಫಸ್ಟ್ ಒಂದು ನಮಗೇನು ಕಾಣಿಸ್ತಾ ಇದೆಯಲ್ಲ ಗಾಡಿ, ಇದು ಗಾಡಿ ಬಂದ್ಬಿಟ್ಟು ಇಲ್ಲಿರೋದು ಕಲಬುರಗಿ ಬಸ್ ಡಿವಿಷನ್ಗೆ ಕೊಟ್ಟಿರೋದನ್ನ ವಿಶೇಷ ಸಾರಿಗೆ ಹೋಗ್ತಾ ಇರೋದು ಕಲಬುರಗಿ ಡಿವಿಷನಿಂದ. ಆಮೇಲೆ ಕಲಬುರಗಿ ಡಿವಿಷನ್ನು, ರಾಯಚೂರು ಡಿವಿಷನ್ನು, ಯಾದಗಿರಿ ಡಿವಿಷನ್ನು, ಬಳ್ಳಾರಿ ಡಿವಿಷನ್ನು ಮತ್ತು ಬಿಜಾಪುರ ಡಿವಿಷನ್, ಇವು ಕಲಬುರಗಿ ಕಲ್ಯಾಣ ಕರ್ನಾಟಕದಿಂದ ಬಳ್ಳಾರಿ ಡಿವಿಷನ್, ಇವು ಅಷ್ಟು ಒಂದು 5 ಡಿವಿಷನ್ನಿಂದ ಎಕ್ಸ್ಟ್ರಾ ಬಸ್ಗಳು ಓಡಿಸ್ತಾ ಇದ್ದಾನೆ. ಈ ಸಾಲದಂತ ವೈವೇ ಗಾಡಿ ಬಂದ್ಬಿಟ್ಟು ಬಾಗಲಕೋಟೆ, ಚಿಕ್ಕೋಡಿ ಇಂದ ಎಕ್ಸ್ಟ್ರಾ ಗಾಡಿಗಳು ಓಡಿಸ್ತಾ ಇರೋದು ನೋಡಿ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ಗಾಡಿ ಬಂದ್ಬಿಟ್ಟಿದ್ದು ಸಿಂಧನೂರು ಡಿಪೋ ನೋಡಿ. ಶ್ರೀಶೈಲಂ ರಾಯಚೂರು ಡಿವಿಷನಿಂದ ಒಂದು ರಾಯಚೂರು ಡಿವಿಷನಿಂದ ಸುಮಾರು 300 ಗಾಡಿ ಎಕ್ಸ್ಟ್ರಾ ಬಸ್ಗಳು ಬಿಟ್ಟಿರೋದು, ಬರೀ ಓನ್ಲಿ ರಾಯಚೂರು ಡಿವಿಷನ್ ಮಾತ್ರ. ಅದಾಗಿಂದ ಬಿಜಾಪುರ ಡಿವಿಷನಿಂದ ಒಂದು 250 ಗಾಡಿ ಬಿಟ್ಟಿದ್ದಾರೆ. ಒಂದೊಂದು ಡಿವಿಷನಿಂದಲೇ 250-300 ಗಾಡಿ ಓಡಿಸ್ತಾ ಇದ್ದಾರೆ. ಆಮೇಲೆ ಯಾದಗಿರಿಯಿಂದ ಒಂದು 100 ಗಾಡಿ, ಕಲಬುರಗಿಯಿಂದ ಒಂದು 100 ಗಾಡಿ, ಬಳ್ಳಾರಿಯಿಂದ ಒಂದು 100 ಗಾಡಿ, ಈ ಥರ ಬೇರೆ ಬೇರೆ ಡಿವಿಷನ್. ಈ ಬಾಗಲಕೋಟೆ ಡಿವಿಷನ್ ಅವ್ರದ್ದು ಒಂದು 300 ಗಾಡಿ, ಆಮೇಲೆ ಚಿಕ್ಕೋಡಿ ಡಿವಿಷನಿಂದ ಒಂದು 300 ಗಾಡಿ ನೋಡಿ. ಇಲ್ಲೆಲ್ಲ ಏನು ಕಂಟ್ರೋಲ್ ಪಾಯಿಂಟ್ ಇದೆಯಲ್ಲ, ಇದೆಲ್ಲ ಬಂದ್ಬಿಟ್ಟು ಇದು ರಾಯಚೂರು ಡಿವಿಷನಿಂದ ಅಪ್ಡೇಟ್ ಆಗ್ತಾರೆ ಗಾಡಿ ನೋಡಿ. ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಎಷ್ಟು ಗಾಡಿಗಳು ಇದೆ ನೀವೇ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಓನ್ಲಿ ರಾಯಚೂರು ಡಿವಿಷನ್ ಗಾಡಿಗಳು ನೋಡಿ. ಇಲ್ಲೇನು ಕಾಣಿಸ್ತದೆ ನಿಮ್ಗೆ, ಇವೆಲ್ಲ ರಾಯಚೂರು ಡಿವಿಷನ್ ಗಾಡಿ. ಇಲ್ಲೇನು ನಿಮಗೆ ಕಣ್ಣಿಗೆ ಕಾಣಲ್ತನೇ ಬರೀ ರೆಡ್ಡಲ್ಲೇ ಕಾಣಿಸುತ್ತೆ ನೋಡಿ. ಇವೆಲ್ಲ ಬಂದ್ಬಿಟ್ಟು ರಾಯಚೂರು ಡಿವಿಷನ್ ಗಾಡಿಗಳು, ಇವೆಲ್ಲ ಓಡ್ತಾ ಇರೋದು. ಸುಮಾರು 300 ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ನಮಗೆ ಕೂಡ ಮಾಹಿತಿ ಇರೋ ಪ್ರಕಾರ 300, ಬಟ್ ಅದಕ್ಕಿಂತ ಜಾಸ್ತಿ ಬಸ್ಗಳೇ ಇಲ್ಲಿ ಬಂದಿರೋದು. 300-350 ಗಾಡಿಗಳು ಬಂದಿದೆ ಎಲ್ಲ ಡಿವಿಷನಿಂದ, ವಾಯುವ್ಯ ಮತ್ತು ಕಲ್ಯಾಣದಿಂದ ಸುಮಾರು 1,500 ಬಸ್ಗಳು ಬಂದಿರೋದು ನೋಡಿ. ಇಲ್ಲಿ ಹೆಚ್ಚು ಕಡಿಮೆ ಇದೆಲ್ಲ ನೋಡಿ. ಇಲ್ಲೇನು ಪಾಯಿಂಟ್ ಹೇಳಿದಾರ, ಇದು ಬಂದ್ಬಿಟ್ಟು ರಾಯಚೂರು ಡಿವಿಷನ್ ಕಂಟ್ರೋಲ್ ಪಾಯಿಂಟ್ ಇದು. ಇಲ್ಲಿ ನೋಡಿ ಉಗ್ರಾಣ ಗಾಡಿ ಸಮೇತ, ಅಂದರೆ ಗಾಡಿಗಳು ಏನೋ ಪ್ರಾಬ್ಲಮ್ ಆದಪ್ಪ ಅಂದ್ರೆ ರೆಡಿ ಮಾಡೋದಕ್ಕಂತ ಹೇಳ್ಕೇಸಿ ಉಗ್ರಾಣ ಗಾಡಿ ಸಮೇತ ಇಲ್ಲಿ ತೊಗೊಂಬಂದಿರೋದು. ಕಂಟ್ರೋಲ್ ಪಾಯಿಂಟ್ ಸದ್ಯಕ್ಕೆ ಇಲ್ಲಿ ಕೊಟ್ಟಿರೋದು. ಇಲ್ಲಿ ಕಂಟ್ರೋಲ್ ಪಾಯಿಂಟು ಇದು ರಾಯಚೂರು ಡಿವಿಷನ್ ಓನ್ಲಿ. ಈ ಕಲ್ಯಾಣ ಕರ್ನಾಟಕದಲ್ಲಿ ರಾಯಚೂರು ಡಿವಿಷನ್ ಮತ್ತು ಬಿಜಾಪುರ ಡಿವಿಷನ್ ಅಂತಲೇ ಜಾಸ್ತಿ ಗಾಡಿ ಇರೋದು. ಉಳಿದ ಬೇರೆ ಬೇರೆ ಡಿವಿಷನಿಂದ ಸ್ವಲ್ಪ ಗಾಡಿ ನೋಡಿ. ಇಲ್ಲೇನು ನಿಮಗೆ ಬ್ಯಾನರ್ ಕಾಣಿಸ್ತಾ ಇದೆಯಲ್ಲ, ಇದು ಗಾಡಿ ಎಲ್ಲೆಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿರೋದು ಗಾಡಿ ನೋಡಿ. ನೋಡಿ ಇಲ್ಲಿ ಕಾಣಿಸೋದು ರಾಯಚೂರು ಫಸ್ಟ್, ರಾಯಚೂರು ಸೆಕೆಂಡ್, ರಾಯಚೂರು ಥರ್ಡ್, ಲಿಂಗಸೂರು, ಸಿನ್ನೂರು, ಮಾನ್ವಿ, ದೇವದುರ್ಗ, ಮಸ್ಕಿ, ಇಷ್ಟು ಡಿಪೋ ವ್ಯವಸ್ಥಾಪಕರ ನಂಬರ್, ದೂರವಾಣಿ ನಂಬರು ಮತ್ತು ಆ ಡಿಪೋದಿಂದ ಬಸ್ಗಳು ಬಿಟ್ಟಿರೋದು. ಇಲ್ಲಿಂದ 21ನೇ ತಾರೀಕಿಂದ 31ನೇ ತಾರೀಕುವರೆಗೆ ಗಾಡಿ ಆಪ್ರೇಟ್ ಆಗ್ತಾ ಇರೋದು ನೋಡಿ. ಮತ್ತು ಯಾವುದೇ ಗ್ರಾಮದಿಂದ 50 ಜನ ಪ್ರಯಾಣಿಕರಿದ್ರು ಅಲ್ಲಿಂದ ಶ್ರೀಶೈಲಕ್ಕೆ ಅವ್ರದ್ದು ಯಾವುದು ಊರು ಇರ್ತಲ್ಲ ಪ್ರಯಾಣಿಕರು ಬುಕ್ ಮಾಡೋದು, ಅವ್ರ ಊರಿಂದನೇ ನೇರವಾಗಿ ಶ್ರೀಶೈಲಕ್ಕೆ ಕೊಡ್ತಾರೆ. ಮತ್ತು ಶ್ರೀಶೈಲದಿಂದಲೇ ನೇರವಾಗಿ ಅವ್ರ ಊರಿಗೆ ರಿಟರ್ನು ಬಸ್ ವ್ಯವಸ್ಥೆ ಮಾಡಿರ್ತಾರೆ ನೋಡಿ. ಇಲ್ಲಿ ಸುಮಾರು 1,500 ಬಸ್ಗಳು ನೋಡಿ. ಇಲ್ಲಿ ನಮ್ಗೆ ಅಡ್ಡಾಡೋಕ್ಕಾಗ್ತಾರೆ ಅಷ್ಟೊಂದು ಬಸ್ಗಳು ಇಲ್ಲಿ ಬಂದಿರೋದು ಗಾಡಿ ನೋಡಿ. ಏನು ನಿಂತಿದಲ್ಲ ಎಲ್ಲ ಗಾಡಿ ರಾಯಚೂರು. ಈಗ ಒಂದು ಟೈಮ್ ಬಂದ್ಬಿಟ್ಟು ಇವಾಗ 3:30 ಟೈಮು. ಈಗ ಇನ್ನು ಬಸ್ಗಳು ಯಾವ ಸ್ವಲ್ಪ ಮೂವ್ ಆಗೋಲ್ಲ, ಎಲ್ಲ ಬಂದು ಮೇಲೆ ಬಂದು ಹಚ್ಕೊತಾರೆ. 5:30 ಅಂದರೆ ಇಲ್ಲಿ ಇವಾಗ 5:05 ಹಿಂಗೆ ತೇರು ಎಳೆಯುತ್ತೆ. ತೇರು ಎಳೆದಿಂದ ನೋಡಿ ಇಷ್ಟು ಜಾಮ್ ಆಗುತ್ತೆ ಅಂದರೆ ಎಟ್ ಎ ಟೈಮ್ ಎಲ್ಲ ಗಾಡಿಗಳು ಮೂವ್ ಆಗಿಬಿಡ್ತವೆ ನೋಡಿ. ಇಲ್ಲಿ ಬರ್ತಾರೆ ಗಾಡಿ ಮುಂದೆ ನಮಗೇನು ಬರ್ತಾ ಇದ್ದಲ್ಲ ರಾಯಚೂರು ಗಾಡಿ ನೋಡಿದ್ದು. ಇಷ್ಟು ಗಾಡಿನೂ ಎಟ್ ಎ ಟೈಮಲ್ಲೇ ಬಿಡ್ತಾ ಇರೋ ಗಾಡಿ ಒಂದು 1 ಅವರ್ ಹಾಫ್ ಆನ್ ಅವರ್. ಎಷ್ಟು ಜಾಮ್ ಆಗುತ್ತೆ ಅಂದರೆ ಶ್ರೀಶೈಲ ರೋಡು ಈ ಟೈಮಲ್ಲಿ 5:30 ಎಲ್ಲ ಗಾಡಿಗಳು ಮೂವ್ ಆಗೋಟ್ಟಿಗೆ ಒಂದು 12:30 1 ಗಂಟೆ ಆಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲೇನು ಕಾಣಿಸ್ತದೆ ನಿಮ್ಗೆ, ಇದೆಲ್ಲ ರಾಯಚೂರು ಇದ್ರದ್ದು ನಿಮ್ಗೆ ತೋರಿಸ್ತಾ ಇರೋದು. ರಾಯಚೂರು ಡಿವಿಷನ್ಗೆ ಅಂತಲೇ ಸಪ್ರೇಟಾಗಿ ಇಲ್ಲಿ ಪಾರ್ಕಿಂಗ್ ಕೊಟ್ಟಿರೋದು ಇದು ಶ್ರೀಶೈಲದಲ್ಲಿ. ಮತ್ತು ಇದಲ್ದ ಮುಂದೆ ಕಲಬುರಗಿ ಕೊಟ್ಟಿದ್ದಾನೆ, ಯಾದಗಿರಿ ಕೊಟ್ಟಿದ್ದಾನೆ, ಬಳ್ಳಾರಿ ಕೊಟ್ಟಿದ್ದಾನೆ ನೋಡಿ. ಈಗ ನಮ್ಗೆ ಅಪೋಸಿಟ್ ಏನು ಕಾಣಿಸ್ತಾ ಇದೆಯಲ್ಲ ಅದು ಬಂದ್ಬಿಟ್ಟು ಬಳ್ಳಾರಿ ಕೊಟ್ಟಿರೋದು ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗಾಡಿಗಳು, ಒಂದು 2-3 ಗಾಡಿಗಳು ಕಾಣಿಸ್ತದೆ, ಅದು ಬಂದ್ಬಿಟ್ಟು ಬಳ್ಳಾರಿ ನಿಂತಿರೋ ಗಾಡಿ. ಜಾಸ್ತಿ ಗಾಡಿಗಳು ಎಲ್ಲ ಹೋಗಿದೆ, ಇನ್ನು ಬರ್ತಾಯಿದ್ದಾವೆ ಅವ್ರ ಗಾಡಿಗಳು. ಈ ಒಂದು ಗಾಡಿ ಮಾತ್ರ ಅಲ್ಲಿ ನಿಂತಿರೋದು ಗಾಡಿ, ಬಳ್ಳಾರಿ ಗಾಡಿ. ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇದು ಯಾದಗಿರಿ. ಈ ಕಡೆ ಯಾದಗಿರಿಯಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲೇನು ಕಾಣಿಸ್ತದೆ ನಿಮ್ಮ ಮುಂದೆ ಯಾದಗಿರಿ ಸೇಮ್ ಎಟ್ ಟೈಮ್. ಇಲ್ಲೇನು ಯಾದಗಿರಿ, ಶಾಪೂರು, ಸುರ್ಪೂರು ಡಿಪೋಗಳಿಂದ ಗುರ್ಮಿಟ್ಕಲ್ಲು ಇದು ಬಂದ್ಬಿಟ್ಟು ಫುಲ್ ಯಾದಗಿರಿ ಡಿವಿಷನ್. ಇವರಿಗೆ ಸಪ್ರೇಟಾಗಿ ಪಾರ್ಕಿಂಗ್ ಕೊಟ್ಟಿಲ್ಲ, ಬಟ್ ರಾಯಚೂರು ಇದರಲ್ಲೇ ಹಾಕ್ಕೊಂಡಿದ್ದಾರೆ ಗಾಡಿ. ಭಾಳ ಗಾಡಿ ಇಲ್ಲ, ಒಂದು 50-100 ಗಾಡಿ ಅಷ್ಟೇ ಇರೋದು ಇವರು.
ಹಾಗಾಗಿ ಇವರಿಗೆ ಪಾರ್ಕಿಂಗ್ ಕೊಟ್ಟಿಲ್ಲ. ಇಲ್ಲೇ ಮೇನ್ ರೋಡಲ್ಲಿ ಹಾಕೊಂತಾರೆ ಮತ್ತು ರಾಯಚೂರು ಪಾರ್ಕಿಂಗಲ್ಲಿ ಹಾಕೊಂತಾರೆ ನೋಡಿ. ಈ ಕಡೆ ಮುಂದೆ ಏನು ಕಾಣಿಸ್ತದಲ್ಲ ಅವೆಲ್ಲ ವಾಯು ಗಾಡಿ ನೋಡಿ ಫ್ರೆಂಡ್ಸ್. ಇಲ್ಲೇನಿದೆಯಲ್ಲ ಇದು ಕಲಬುರಗಿ 1 ಇದರಲ್ಲಿ ಕಲಬುರಗಿ ಡಿವಿಷನ್ 1 ಬೇರೆ ಇದೆ, ಕಲಬುರಗಿ 2nd ಡಿವಿಷನಿಂದನೇ ಬೇರೆ ಗಾಡಿ ಇದೆ ನೋಡಿ. ಇದು ಕಲಬುರಗಿ ಡಿವಿಷನ್ 1 ಶ್ರೀಶೈಲಂ ಜಾತ್ರಾ ವಿಶೇಷ ಸಾರಿಗೆ ಕಲಬುರಗಿ ಇವಾಗ ಫಸ್ಟ್ ಅಂತೇಳಿ ನೋಡಿ. ಆ ಕಡೆ ಏನು ಕಾಣಿಸ್ತದೆ ನಿಮ್ಗೆ ಅಪ್ ಟು ಏನಿಲ್ಲ ಅಂದರೂ ಸುಮಾರು 3 ಕಿಲೋಮೀಟ್ರ್ವರೆಗೆ ಗಾಡಿಗಳು ನಿಂತಿರೋದು, ಒಂದಲ್ಲ ಎರಡಲ್ಲ 3 ಕಿಲೋಮೀಟರ್. ನಾವು ಇಲ್ಲಿರೋದು ರಾಯಚೂರು 2nd ಡಿಪೋ. ಸುಮಾರು 3 ಕಿಲೋಮೀಟ್ರಿಂದ ಗಾಡಿ ನಿಂತಿದೆ. 1,500 ಮಿನಿಮಮ್. ಅವು ಇನ್ನೂ ಜಾಸ್ತಿನೇ ಇದೆ ಗಾಡಿ ಮಿನಿಮಮ್ ನೋಡಿ. ಈಗಲೇ ಫುಲ್ ಹಾಕಿ ಹೋಗ್ತದೆ ಒಂದು ಗಾಡಿ. ಇದು ಬಂದ್ಬಿಟ್ಟು ಹುಬ್ಳಿ ಡಿವಿಷನ್ ಗಾಡಿ, ಬಟ್ ಬಂದಿರೋದು ಮಾತ್ರ ಬಾಗಲಕೋಟೆ ಡಿಪೋಕ್ಕೆ ನೋಡಿ ಹೋಗ್ತಾರೆ ಗಾಡಿ. ಬೇಸಿಕ್ಸ್ ಗಾಡಿ, ಟಾಟಾ ಗಾಡಿ. ಆಮೇಲೆ ಗಾಡಿಗಳೆಲ್ಲ ಆಮೇಲೆ ಬುಲೆರೋ, ಅಶೋಕ್ ಲೇಲ್ಯಾಂಡ್, ದೋಸ್ತು, ಕ್ರಷರು, ಕಾರು ಹೆಚ್ಚು ಕಡಿಮೆ ಇವತ್ತು ಎಷ್ಟು ಜನ ಇದೆ ಅಂದರೆ ಶ್ರೀಶೈಲದಲ್ಲಿ ಕನಿಷ್ಠ ಅಂದರೆ 3 ಲಕ್ಷ ಜನ ಮೇಲೆ ಇದೆ ನೋಡಿ. ಅಷ್ಟು ಜನ ಇವತ್ತು ಇರೋದು. ಇವತ್ತೇರಲ್ವ ಯುಗಾದಿ ಚಂದ್ರಮಾನ ಯುಗಾದಿ ಇವತ್ತೇರ ಸಂಬಂಧ ಅಷ್ಟು ಜನ ಇದೆ ನೋಡಿ. ನಿಮಗೆ ಇಲ್ಲಿ ನಾನೇನು ಇವಾಗ ಬಂದಿದ್ದಲ್ಲ ಚಿಕ್ಕೋಡಿ ಡಿವಿಷನ್ ನೋಡಿ. ಇಲ್ಲಿ ಕಾಣಿಸ್ತಾ ಇರೋದು ಈ ಕಡೆ ಇಲ್ಲಿವರೆಗೂ ರಾಯಚೂರು ಡಿವಿಷನ್ ಕಂಪ್ಲೀಟ್ ಆಯಿತು. ಮುಂದೆ ಈಗೇನು ಈ ಕಡೆ ಮುಂದೆ ಕಾಣಿಸ್ತಾ ಗಾಡಿಗಳೆಲ್ಲ ಚಿಕ್ಕೋಡಿ ಡಿವಿಷನ್ ಗಾಡಿ ನೋಡಿ. ಇಲ್ಲಿ ಕಾಣಿಸ್ತಾ ಇದು ಪಾರ್ಕಿಂಗ್ ಕೊಟ್ಟರೆ ಚಿಕ್ಕೋಡಿ ಡಿವಿಷನ್ಗೆ ಕೊಟ್ಟರೆ ಪಾರ್ಕಿಂಗ್. ಬರೀ ನಮ್ಮ ರಾಯಚೂರು ಡಿವಿಷನ್ ಸಾಲದಂತ ರಾಯಚೂರು ಡಿವಿಷನ್ಗೆ ಬೇರೆ ಡಿವಿಷನಿಂದ ಗಾಡಿಗಳು ತರಿಸ್ತಿದ್ದಾರೆ. ಯಾಕಂದರೆ ಇಲ್ಲಿನೂ ಮೇಂಟೈನ್ ಮಾಡಬೇಕು, ಮತ್ತು ಆಮೇಲೆ ಡಿಸ್ಟಿಕಲ್ಲಿಂದ ಗಾಡಿ ಓಡಿಸ್ಬೇಕಲ್ವ, ಅಲ್ಲಿನೂ ಓಡಿಸ್ಬೇಕಲ್ಲ. ಹಂಗಾಗಿ ಇಲ್ಲಿ ಅಲ್ಲಿ 2 ಕಡೆನೂ ಮೇಂಟೈನ್ ಮಾಡೋ ಸಂಬಂಧ ಈ ಕಲಬುರಗಿ ಮತ್ತು ಬೀದರ್ ಡಿವಿಷನಿಂದ ಎಷ್ಟು ಡಿಪೋಗಳಿದ್ದಾವೆ, ಕಲಬುರಗಿ 1st ಡಿವಿಷನ್ನು ಮತ್ತು ಕಲಬುರಗಿ 2nd ಡಿವಿಷನ್ನು ಮತ್ತು ಬೀದರ್, ಈ 3 ಡಿವಿಷನಿಂದ ಡಿಪೋಕ್ಕೆ 3 ಗಾಡಿ ತರಿಸ್ಕೊಂಡಿದ್ದಾರೆ ನೋಡಿ. ಇಲ್ಲೇನು ಕಾಣಿಸ್ತದೆ ಎಲ್ಲ ಬಿಜಾಪುರ ಗಾಡಿಗಳು ಮುಂದೆ ನೋಡಿ. ರೋಡೇ ಜಾಮ್ ಫುಲ್ಲು, ಕಿಲೋಮೀಟ್ರ್ ಗಟ್ಟಲೆ ರೋಡ್ ಜಾಮ್ ಮಾಡಿದ್ದಾರೆ ನೋಡಿ. ಈ ಕಡೆ ಗಾಡಿಗಳು ಕಾಣಿಸ್ತಾ ಇರ್ತದೆ, 2 ಕಡೆ ನಿಂತಿರೋ, ಒಂದು ಕಡೆ ಅಲ್ಲ 2 ಕಡೆನೇ ಫುಲ್ಲು ರೋಡ್ ಜಾಮ್. ಮತ್ತು ಆಮೇಲೆ ಇವರಿಗೆ ಬಿಜಾಪುರ ಡಿವಿಷನ್ಗೆ ಬಂದ್ಬಿಟ್ಟು ಹೊಸಪೇಟೆ ಡಿವಿಷನಿಂದ ಎಕ್ಸ್ಟ್ರಾ ಗಾಡಿಗಳು ಬಂದಿರೋದು ಬಿಜಾಪುರ ಡಿವಿಷನ್ಗೆ. ಆಮೇಲೆ ನಮ್ಮ ಬಾಗಲಕೋಟೆ ಡಿವಿಷನಿಗೆ ವಾಯು ಕರ್ನಾಟಕ ಗಾಡಿ ಏನು ಎಷ್ಟು ಡಿವಿಷನ್ ಇದ್ದಾವೆ ಒಂದೊಂದು ಡಿಪೋಕ್ಕೆ ಒಂದೊಂದು ಡಿವಿಷನ್ ಗಾಡಿ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಕಾಣಿಸ್ತಾರೆ ಬಿಜಾಪುರ ಬಿಜಾಪುರ ಗಾಡಿ, ಬಟ್ ಬಂದಿರೋದು ಜಾತ್ರಾ ವಿಶೇಷ ಗಾಡಿ ನೋಡಿ. ಇಲ್ಲಿ ಮುಂದೆ ಕಾಣಿಸ್ತಾರೋದು 2 ಕಡೆನೂ ರೋಡ್ ಜಾಂಬ್ ಫುಲ್. ಅಷ್ಟೊಂದು ಗಾಡಿಗಳು ನಮ್ಮದೇ ನಿಂತಿರೋದು, ಕರ್ನಾಟಕ ಗಾಡಿಗಳು. ಇಡೀ ಶ್ರೀಶೈಲದಲ್ಲಿ ಹುಡುಕಿದ್ರೆ ನಮ್ಮ ಕರ್ನಾಟಕ ಗಾಡಿನೇ ಕಾಣಿಸೋದು, ಎಲ್ಲಿ ಹೊಡಿದ್ರೆ ಕಾಣಿಸೋದು ಕರ್ನಾಟಕ ಗಾಡಿಗಳು ನೋಡಿ. ಇಲ್ಲೇನು ಕಾಣಿಸ್ತದೆ ಇದು ಬಾಗಲಕೋಟೆ ಡಿವಿಷನಿಂದ ಗಾಡಿ ಈ ಕಡೆ ಬರೋದು. ಇಲ್ಲಿ ಎಂಟ್ರಿ ಆಗ್ತಿರೋದು, ಎಕ್ಸಿಟ್ ಆಗ್ತಾಯಿರೋದು ಬಾಗಲಕೋಟೆ ಡಿವಿಷನ್ ಗಾಡಿ. ಇಲ್ಲಿ ನೋಡಿ ಫುಲ್ಲು ಜಾಮ್ ಗಾಡಿಗಳು, ಯಾವುದೂ ಮೂವ್ ಆಗ್ತಾಯಿಲ್ಲ. ಇದು ಲಿಂಕ್ಸ್ ಡಿಪೋ ಗಾಡಿ, ಹರಿಯಾಣ ಡಿಪೋ ಗಾಡಿ. ಅದು ಬಂದ್ಬಿಟ್ಟು ಜಮಖಂಡಿ ಡಿಪೋಗೆ ಬಂದಿರೋ ಗಾಡಿ, ಎಕ್ಸ್ಟ್ರಾ ಗಾಡಿ. BS3, BS4, BS6 ಎನ್ನಿ ಗಾಡಿ ನೋಡಿ. ಎಷ್ಟು ಗಾಡಿ ಕಾಣಿಸ್ತದೆ ಲೈನಿಗೆ. ಇದು ಬರೀ ರೋಡಲ್ಲಿ ನಿಂತಿರೋ ಲೈನ್ ಕಾಣಿಸ್ತದೆ ನೋಡಿ. ಮೆಜೆಸ್ಟಿಕ್ಕಲ್ಲೂ ಇಷ್ಟು ಬಸ್ ಇರೋಲ್ಲ, ಅಷ್ಟೊಂದು ಬಸ್ಸು ನಿಮಗೆ ನಾನು ನಿಮಗೆ ತೋರಿಸ್ತಾ ಕಾಣಿಸ್ತದೆ. ಈ ಕಡೆ ಇದೇನಿಲ್ಲ, ಎಲ್ಲ ಬಾಗಲಕೋಟೆ ಡಿವಿಷನ್ ಗಾಡಿ. ಬಾಗಲಕೋಟೆ, ಜಮಖಂಡಿ, ಮುಧೋಳು, ಇಳಕಲ್ಲು, ಹುನಗುಂದ. ಇದು ಬಂದ್ಬಿಟ್ಟು 23% ಗಾಡಿ, ಇಳಕಲ್ ಡಿಪೋ ಗಾಡಿ. ಇದು ಬಂದ್ಬಿಟ್ಟು ರೀಬಾಡಿ ಗಾಡಿ ನೋಡಿ. ಸಿಟಿ ಗಾಡಿ ಮಾಡಿ ಕಳಿಸಿದ್ದಾನೆ, ಇದನ್ನೂ ಸದ್ಯಕ್ಕೆ ಓಡಿಸಿದ್ದಾರೆ ನೋಡಿ. ಸಿಟಿ ಗಾಡಿ ಶ್ರೀಶೈಲಕ್ಕೆ, ಈ ಸಿಟಿ ಗಾಡಿ ಡಬಲ್ ಡೋರ್ ಗಾಡಿನ ಶ್ರೀಶೈಲಕ್ಕೆ ಬಂದಿರೋದು, ಇಳಕಲ್ ಶ್ರೀಶೈಲ ಅಂತ ಹೇಳಿ. ಕಾಲಿಡಕ್ಕೆ ಸಂದಿಲ್ಲ ಫ್ರೆಂಡ್ಸ್. ಇಲ್ಲಿ ಪ್ರೆಸೆಂಟೈಸ್ ಶ್ರೀಶೈಲದಲ್ಲಿ ಕುಡಿಯೋ ನೀರು ಸತಕ್ಕೆ ಸಿಗ್ತಾಯಿಲ್ಲ. ಇಲ್ಲಿ ವಾಟರ್ ಬಾಟ್ಲಿ 1 ಲೀಟ್ರ್ 2 ಲೀಟ್ರ್ ವಾಟರ್ ಬಾಟ್ಲಿ ನಿಷೇಧ ಮಾಡಿಬಿಟ್ಟಿದ್ದಾನೆ. ತೊಗೋಬೇಕಂದ್ರೆ 5 ಲೀಟ್ರ್ ವಾಟರ್ ಬಾಟ್ಲಿ ಮಾತ್ರ. 5 ಲೀಟ್ರ್ ವಾಟರ್ ಬಾಟ್ಲಿ 100 ರೂಪಾಯಿ. ಒಬ್ಬರು ಇಬ್ಬರು ಇರಬೇಕಾದ್ರೆ ಎಲ್ಲ ಈ ಫಿಲ್ಟ್ರ್ ವಾಟರನ್ನು ಬಂದ್ ಮಾಡಿಬಿಟ್ಟಿದ್ದಾನೆ. ಎಲ್ಲಿ ಫಿಲ್ಟ್ರ್ ವಾಟರ್ ಕುಡಿಯೋಕ್ಕೂ ನೀರಿಲ್ಲ, ಅಷ್ಟೊಂದು ನೀರು ಅನ್ನಂಗೆ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಶ್ರೀಶೈಲದಲ್ಲಿ ಈ 2 ದಿನದಿಂದ ಆ ನೀರೇ ಬಂದ್ ಮಾಡಿಬಿಟ್ಟಿದ್ದಾರೆ. ಅದೇನಕ್ಕೆ ಮಾಡಿದ್ದಾರೆ ಆ ಥರ ಗೊತ್ತಿಲ್ಲ. ಬರೋ ಇದಕ್ಕೆ ಭಕ್ತರಿಗಂತೂ ನೀರು ಅನ್ನೋಕೆ ಆಗ್ತಾಯಿದೆ. ಆ ಥರ ಸಿಚುವೇಶನ್ ಇಲ್ಲಿ ಆಗ್ತಾರೆ. ಅಷ್ಟು ಜನ ಬರ್ತಾಯಿದೆ, ಅವ್ರಿಗೆ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ನೋಡ್ರಿ ಇಲ್ಲಿರೋ ಗಾಡಿ ಎಲ್ಲ ಬಿಜಾಪುರ ಗಾಡಿ ನಿಂತಿರೋ ಗಾಡಿ. ಬಟ್ ಇಲ್ಲಿ ಎಲ್ಲಿ ಬಿಜಾಪುರ, ಇಳಕಲ್ಲು, ಬಾಗಲಕೋಟೆ
ಎಲ್ಲ ಗಾಡಿನೂ ಮಿಕ್ಸ್ ಇರುತ್ತೆ ಗಾಡೀಲಿ. ನೋಡಿ ಫ್ರೆಂಡ್ಸ್, ಇಲ್ಲೇನು ಕಾಣಿಸ್ತದೆ ಗಾಡಿಗಳು ಇದೆಲ್ಲ ಇದು ನೋಡಿಬಿಟ್ಟು ಬಾಲ್ಕೋಟ್ ಡಿವಿಷನ್ ಗಾಡಿ, ಬಾಲ್ಕೋಟಿ ಬಿಜಾಪುರ ಗಾಡಿ ನೋಡಿ. ಈ ಕಡೆ ಕಾಣಿಸೋದು ನೋಡಿ, ಇಲ್ಲಿ ಮುಂದೆ ಕಾಣಿಸೋದು ಇಲ್ಕಲ್ ಡಿಪೋ ಗಾಡಿ ಇದೆ, ಅದ್ರ ಪಕ್ಕದಲ್ಲಿ ಗುಳೇಗುಡ ಡಿಪೋ ಗಾಡಿ ಇದೆ. ಎಲ್ಲ ಗಾಡಿಗಳು ಈ ಕಡೆ ಅಂತೂ ರೋಡಲ್ಲಿ ಅಂತ ಫುಲ್ ಜಾಮ್ ನೋಡಿ. ಅಲ್ಲಿ ನಿಮಗೊಂದು ಜೂಮ್ ಮಾಡಿ ತೋರಿಸ್ತೀನಿ, ಅದು ಮಲ್ಲಮ್ಮ ಗುಡಿ ಹತ್ರ ನಂಗೆ ಕಾಣಿಸ್ತಿರೋದು ನೋಡಿ. ನಿಮ್ಗೆ ಅಲ್ಲಿ ಏನು ಮುಂದೆ ಕಾಣಿಸೋದಿಲ್ಲ, ಅಲ್ಲಿ ಮಲ್ಲಮ್ಮ ಗುಡಿ ಹತ್ರ ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ ಮಲ್ಲಮ್ಮ ಗುಡಿ. ನಾನು ನಿಂತಿರೋ ಪ್ಲೇಸಿಂದ ಅಲ್ಲಿವರೆಗೂ ರೋಡಲ್ಲಿ ನಿಂತಿದೆ ಗಾಡಿಗಳೆಲ್ಲ. ಜೂಮ್ ಮಾಡ್ತಾ ಇದ್ದೀನಿ, ನಿಮ್ಗೆ ಮೋಸ್ಟ್ಲಿ ಕಾಣ್ತಾ ಇರಬೇಕು ಗಾಡಿಗಳೆಲ್ಲ. ಸುಮಾರು 2 ಕಿಲೋಮೀಟ್ರು ಹಿಂದೆ. ಈಗ ನಾನು ನಿಮ್ಗೆ ಆಲ್ರೆಡಿ ಹಿಂಗೆ ತೋರಿಸ್ಕೊಂತ 1 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಅಲ್ಲಿ 2 ಕಿಲೋಮೀಟ್ರ್ ಹಿಂದೆ ಗಾಡಿಗಳು ನಿಮ್ಗೆ ಕಾಣಿಸ್ತಾ ಇರೋದು. ಫುಲ್ಲು ಅಲ್ಲಿವರೆಗೂ ರೋಡಲ್ಲೇ ನಿಂತಿದೆ ಗಾಡಿ ಎಲ್ಲ. 2 ಕಡೆ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ರೋಡ್. ಇದೆಲ್ಲ ನಿಮ್ಮ ಮುಂದೆ ತೋರಿಸೋದಲ್ಲ ಶ್ರೀಶೈಲ ನೋಡಿ. ಅಲ್ಲಿ ಕಾಣಿಸ್ತಾ ಇರೋದು ಏನು ಗೋಪುರ ಕಾಣಿಸೋದಿಲ್ಲ, ಅದು ಶಿವಾಜಿ ಮಹಾರಾಜ್ ಟೆಂಪಲ್, ಅದು ಅಲ್ಲಿ ತೋರಿಸ್ತಾ ಇರೋದು. ಅದ್ರ ಪಕ್ಕದಲ್ಲೇ ಕಾಣಿಸ್ತಾ ಇರೋದು ಗಾಡಿ, ಸಾರಿ ಅದು ದೇವಸ್ಥಾನ ಬಂದ್ಬಿಟ್ಟು ಶ್ರೀಶೈಲ ದೇವಸ್ಥಾನ ನೋಡಿ. ಇಲ್ಲೇನು ಕಾಣಿಸೋದಿಲ್ಲ, ಶ್ರೀಶೈಲಂ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ ನೋಡಿ. ತುಂಬ ದೂರದಲ್ಲಿ ಅಂದರೆ ನನಗೆ ಕನಿಷ್ಠ ಅಂದರೆ ದೇವಸ್ಥಾನದಿಂದ 2 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಒಂದು ಮೇಲ್ಮಾಳಿಗೆ ಅಂದರೆ ಒಂದು ಪಟ್ಟ ಆಫ್ಟರ್ ನಿಂತ್ಕೊಂಡು ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇರೋದು. ಇಲ್ಲೆಲ್ಲ ಫುಲ್ಲು ಒಳಗಡೆ ಅಂತ ಕಾಲಿಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಜಾಮ್, ಫುಲ್ ಟ್ರಾಫಿಕ್. ನೋಡಿ 2 ಕಡೆನೇ ಯಾವುದು ರೋಡನ್ನು ಫ್ರೀ ಆಗ್ತದೆ. ಅಲ್ಲಿ ಹೋಗ್ತಾ ಇರೋದು ಡೈಮಂಡ್ ಗಾಡಿ ಹೋಗ್ತದೆ ನೋಡಿ ಮುಂದೆ, ಸ್ವಲ್ಪ ಇದರಲ್ಲಿ ಲೈಟಾಗಿ ಮೂವ್ ಆಗ್ತಾಯಿದೆ ಗಾಡಿ. ಅಲ್ಲಿ ಹೋಗ್ತಿಲ್ಲ ಗಾಡಿ, ಡೈಮಂಡ್ ಗಾಡಿ ನೋಡಿ, ಅದು ಜಮಖಂಡಿ ಡಿಪೋಗೆ ಬಂದಿದೆ ಅದೇ ಗಾಡಿ ನೋಡಿ. ಸಾಫ್ ಗಾಡಿ, ಯಾಕಂದ್ರೆ ಮುಂದೆ ಹೋಗೋಕ್ಕಾಗಲ್ಲ, ಅಷ್ಟೊಂದು ಜಾಮ್ ನೋಡಿ. ಅದು ಡೈಮಂಡ್ ಗಾಡಿ ನೋಡಿ, ಫುಲ್ಲು ಸೌಂಡ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಈ ಟ್ಯಾಕ್ಟ್ರಲ್ಲಿ ಈ ನಮ್ಮ ಉತ್ತರ ಕನ್ನಡದಲ್ಲಿ ಈ ಬಾಲ್ಕೋಟಿ ಈ ಕಡೆ ಹೋದರೆ ಕಬ್ಬಿನ ಗಾಡಿಯಲ್ಲಿ ಸಾಂಗ್ ಹಾಕೊಂಡು ಹೋಗಲ್ವಾ, ಆ ಥರ ಗಾಡಿ ಸೌಂಡ್ ಸಾಂಗ್ ಹಾಕೊಂಡು ಹೋಗ್ತದೆ ನೋಡಿ. ಅದು ಯಾವುದೋ ಟ್ಯಾಕ್ಟ್ರ್ ಸಾಂಗ್ ಅಲ್ಲ, ಅದು ಬಂದ್ಬಿಟ್ಟು ಡೈಮಂಡ್ ಗಾಡಿ ಮ್ಯೂಸಿಕ್ ನೋಡಿ. ಅದು ಫುಲ್ಲು ಜಾಮ್. ಈ ಕಡೆ ಗಾಡಿಗಳು, ಈ ಕಡೆ ಗಾಡಿಗಳು, ಯಾವ ಕಡೆ ಗಾಡಿಗಳು ನೋಡಿದ್ರು ಗಾಡಿಗಳನ್ನ ಕಾಣಿಸ್ತದೆ ನಮಗೆ, ಕಾಣಿಸ್ತದೆ ರೋಡ್. ಆ ಕಡೆ ರೋಡ್ ಅಂತೂ ಫುಲ್ ಜಾಮ್ ಆಗಿಬಿಟ್ಟಿದೆ. ನೋಡಿ ಇದು ನೋಡಿ ಗಾಡಿ ಹೆಂಗೆ ಗಜೇಂದ್ರ ಡಿಪೋ ಗಾಡಿ, ಫುಲ್ ರೋಡಲ್ಲಿ ಅಡ್ಡ ಹೊಡೆದ್ಬಿಡ್ತೀನಿ ಗಾಡಿ ನೋಡಿ. ಈ ಕಡೆ ಗಾಡಿ ಒಂದು ಬಂದುಬಿಟ್ಟು ಗೋಕಾಕ್ ಡಿಪೋ ಗಾಡಿ, ಇನ್ನೊಂದು ಕಡೆ ಬಂದುಬಿಟ್ಟು ಬಸವನಗುಡಿ ಡಿಪೋ ಗಾಡಿ. ಇದು 1 ವೇ ರೋಡಲ್ಲಿ ಅಪೋಸಿಟ್ ಗಾಡಿ ನಿಲ್ಲಿಸಿರೋ ಗಾಡಿ ನಮ್ಮ KSRTC ಗಾಡಿಗಳು ನೋಡಿ. ಇಷ್ಟು ಏನು ಫ್ರೆಂಡ್ಸ್ ಗಾಡಿಗಳು ನಮ್ಗೆ ಕಾಣಿಸ್ತಾ ಇದೆಯಲ್ಲ, ಈ ಗಾಡಿಗಳು ಮಾತ್ರ ಎಲ್ಲ ಸಂಜೆ ಆ ಕಡೆ ತೇರು ಮೂವ್ ಆಗ್ತದೆ ನೋಡಿ. ಆ ಕಡೆ ತೇರು ಮೂವ್ ಆಗೋದೇ ಸಾಕು, ಈ ಕಡೆ ಗಾಡಿಗಳೆಲ್ಲ ಫುಲ್ಲು ಮೂವ್ ಆಗ್ತದೆ. ಗಾಡಿ ಯಾವುದು ಉಳಿಯೋಲ್ಲ. ಒಂದು 12 ಗಂಟೆ ನೈಟಲ್ಲಿ ಅಷ್ಟೊತ್ತಿಗೆ ಎಲ್ಲ ಗಾಡಿಗಳು ಕ್ಲಿಯರು. ಜನಗಳು ಒಬ್ಬರು ಇಬ್ಬರು ಬಂದಿರ್ತಾರಲ್ಲ, ಅವರಿಗೆ ಬೇಗ ಸೀಟು ಸಿಗೋಲ್ಲ, ಬಸ್ಸು ಸಿಗೋಲ್ಲ. ಯಾಕಂದ್ರೆ ಅಷ್ಟು ಮಂದಿ ಇರೋದು, ಇಷ್ಟು ಬಸ್ಸುಗಳು ಬಂದರೂ ಸಾಕಾಗಲ್ಲ. ಇಲ್ಲಿ ಹೋಗ್ತದೆ ಪಕ್ಕದಲ್ಲಿ ಕಾಣಿಸೋದು ಮಾನ್ವಿ ಡಿಪೋ ಗಾಡಿ ಉಂಟು. ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಜಮಖಂಡಿ ಡಿಪೋ, ಅಲ್ಲಿ ಮುಂದೆ ಇರೋ ಗಾಡಿ ಬಂದ್ಬಿಟ್ಟು ಕಲಬುರಗಿ ಸೆಕೆಂಡ್ ಡಿಪೋ ಗಾಡಿ, ಅದ್ರ ಮುಂದೆ ಇರೋ ಬಂದ್ಬಿಟ್ಟು ಬಾಲ್ಕೋಟ್ ಡಿಪೋ ಗಾಡಿ ನೋಡಿ. 1 ವೇದಲ್ಲಿ ಹೋಗ್ತಾರೆ, ಯಾಕಂದರೆ ಆ ಕಡೆ ಫುಲ್ ಜಾಮ್ ಆಗಿದೆಯಲ್ಲ, ಈ ಕಡೆ 1 ವೇದಲ್ಲಿ ಮುಗ್ತಾರೆ ಗಾಡಿ. ಅಲ್ಲಿ ಬಂದ್ಬಿಟ್ಟು ಸೇಡಮ್ ಕಲಬುರಗಿ ಬೋರ್ಡ್ ಮತ್ತು ಸೇಡಮ್ ಕಲಬುರಗಿ ಇರುತ್ತೆ, ಬಟ್ ಬಂದಿರೋ ಗಾಡಿ ಶ್ರೀಶೈಲಿಂದ ಸೇಡಮ್ ಹೋಗೋದು, ಇಲ್ಲ ಕಲಬುರಗಿ ಹೋಗೋದು ನೋಡಿ. ಇಲ್ಲ ಮುಧೋಳ ಡಿಪೋ ಗಾಡಿ, ಈ ಕಡೆ ಬಂದ್ಬಿಟ್ಟು ಬಿಳಿಗೆ ಗಾಡಿ ನೋಡಿ. ಆಂಧ್ರ ಗಾಡಿಗೆ ಯೂಟರ್ನ್ ತೊಗೊಳಕ್ಕೆ ಪ್ಲೇಸ್ ಇಲ್ಲ ಅಲ್ಲಿ, ಹಂಗಾಗಿ ಮಲ್ಲಮ್ಮಗುಡಿ ಕಡೆಯಿಂದ ಹೋಗ್ತಾ ಇದ್ದಾನೆ. ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಲ್ಲ ಅವರು. ನಮ್ಮ ಗಾಡಿಗಳು ಯಾವ ಗಾಡಿಗೂ ಬಸ್ ಸ್ಟ್ಯಾಂಡಿಗೆ ಹೋಗೋಲ್ಲ. ಶ್ರೀಶೈಲ ಬಸ್ ಸ್ಟ್ಯಾಂಡಿಗೆ ನಮ್ಮ ಗಾಡಿಗಳು ಪ್ರೆಸೆಂಟ್ ಈ ಸಿಚುವೇಷನಲ್ಲಿ ಯಾವ ಗಾಡಿನೂ ಹೋಗೋಲ್ಲ, ಎಲ್ಲಕ್ಕೂ ಈ ಸಪ್ರೇಟಾಗಿ ಪಾರ್ಕಿಂಗ್ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಇಲ್ಲಿಂದನೇ ಮೂವ್ ಆಗೋದು. BS6 ಗಾಡಿ ನೋಡಿ, FC ಆಗಿದೆ ಗಾಡಿ, ಸ್ಟೇಡಮ್ ಗಾಡಿ ನೋಡಿ. ಯಾವ ಥರ ನಿಲ್ಲಿಸಿದ್ದಾರೆ ಗಾಡಿಗಳು ಕಾಣಿಸ್ತದೆ ನಿಮ್ಗೆ. ಕಲಬುರಗಿ 4th ಡಿಪೋ, ಬಸವನಗುಡಿ, ಕಲಬುರಗಿ ಬಿಜಾಪುರ, ಸುರಪುರು, ಈ ಕಡೆ ಕಾಣಿಸ್ತದೆ ಸೇಡಮ್ಮು, ಇಲ್ಕಲ್ಲು, ಅಲ್ಲಿ ಕಲಬುರಗಿ 3rd ಡಿಪೋ. ಯಾವ ಕಡೆ ನೋಡಿದ್ರು ಗಾಡಿಗಳೇ. ಕುಡಿಯೋದಕ್ಕೆ ನೀರನ್ನು ಮಾಡಿದ್ದಾರೆ, ಒಬ್ಬರು ಯಾರೋ ನಲ್ಲಿ ತಿರುಗ್ತಾ ಇದ್ದಾರೆ. ಒಂದನೇ ನೀರಿಲ್ಲ, 2 ದಿನದಿಂದ ಈ ಥರ ಪ್ಲಾನ್ ಮಾಡ್ತಾರೆ.
ಶ್ರೀಶೈಲದಲ್ಲಿ ಬಂದರೆ ಭಕ್ತಿಗಳಂತೂ ನೀರು ಅನ್ನಂಗಾಗಿದೆ. ನಿಮ್ಗೆ ಅಲ್ಲಿ ಸುಮ್ಮನೆ ನಾನು ಜಸ್ಟ್ ಇದೇ ತೋರಿಸಿರೋದು ಅಷ್ಟೇ. ನೋಡಿ ಇಲ್ಲಿ ಕಾಣಿಸ್ತಾರೆ ಗಾಡಿಗಳು ಆ ಕಡೆ ಎಲ್ಲ. ಇವು ಒಂದು ಬಿಜಾಪುರ, ರಾಯಚೂರು, ಆಮೇಲೆ ಬಾಗಲಕೋಟೆ ಎಲ್ಲ ಡಿಪೋ ಒಂದು ಅರ್ಧ ವಾಯುವ್ಯ, ಆಮೇಲೆ 3/4% ಕಲ್ಯಾಣ ಕರ್ನಾಟಕ ಗಾಡಿಗಳು ಇಲ್ಲೇ ಇರೋದು ನೋಡಿ ಫ್ರೆಂಡ್ಸ್. BS6, BS4, BS3 ಈ ಮೂರು ಇದು ಏನಿದೆಲ್ಲ ಗಾಡಿಗಳು, ಎಲ್ಲ ಗಾಡಿಗಳು ಆಲ್ಮೋಸ್ಟ್ BS3 ಸ್ವಲ್ಪ ಕಮ್ಮಿ, ರೇರ್ ಗಾಡಿಗಳು ಬಂದಿದ್ದಾವೆ ಸ್ವಲ್ಪ ಕಮ್ಮಿ. ಉಳ್ಕೋದೇನು BS4, BS6 ಗಾಡಿ ಹೋದ ಆಲ್ಮೋಸ್ಟ್ ಗಾಡಿಗಳೆಲ್ಲ ಇಲ್ಲೇ ಇರೋದು ನೋಡಿ. ಈ ಕಡೆ ನಿಮಗೆ ತೋರಿಸ್ತಾರೆ. ನಾನು ಇನ್ನು ಮುಂದೆ ಸುಮಾರು 2 ಕಿಲೋಮೀಟ್ರ್ ಗಾಡಿಗಳು ನಿಂತಿದೆ. ನನಗೆ ಹೋಗೋಕ್ಕಾಗ್ತಾಯಿಲ್ಲ ಅಂತ ಇಲ್ಲೇ ಟರ್ನ್ ಅದೇ ಒಳಗಡೆ ಬಂದಿದ್ದೆ. ನೀವು ಪಾಯಿಂಟಲ್ಲಿ ನೋಡಿ, ಇಲ್ಲೇ ಗಾಡಿ ಬಂದ್ಬಿಟ್ಟು ನಾನ್ ಸ್ಟಾಪ್ ಗಾಡಿ ನೋಡಿದೆ. ಇಂಡಿ ಬಿಜಾಪುರ ಇಂಡಿ ಡಿಪೋ ಗಾಡಿ. ಎಲ್ಲ ಗಾಡಿಗಳು ಅಂದರೆ ಅಲ್ಲಿ ರೂಟ್ ಗಾಡಿಗಳು ಏನಿದೆ, ರೂಟ್ ಗಾಡಿಗಳು ಒಂದು ಗಾಡಿಗಳು ರೂಟಲ್ಲಿ ಇಲ್ಲ. ಗಾಡಿಗಳು ಎಲ್ಲ ಗಾಡಿಗಳು ಶ್ರೀಶೈಲಕ್ಕೆ ಬಂದಿರೋದು. ಈ 3-4 ದಿನ ಅಂತೂ ನಮ್ಮ ಕಲ್ಯಾಣ ಕರ್ನಾಟಕ ಆಯಿತು, ವಾಯುವ್ಯದಲ್ಲಿ ಚಿಕ್ಕೋಡಿ ಮತ್ತು ಬಾಗಲಕೋಟೆಯಲ್ಲಿ ಅಲ್ಲಿ ಊರುಗಳಲ್ಲೆಲ್ಲ ಬಸ್ಸಿನ ಪ್ರಾಬ್ಲಮ್ ಸಿಕ್ಕಾಪಟ್ಟೆ. ಯಾಕಂದರೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ಶ್ರೀಶೈಲಕ್ಕೆ ಬಂದಿರ್ತಾವೆ. ಗಾಡಿಗಳು ಯಾವ ಗಾಡಿನೂ ಅಲ್ಲಿರಲ್ಲ. ಈ ಒಂದೊಂದು ರೂಟಲ್ಲಿ 4 ಗಾಡಿ ಓಡೋ ರೂಟಲ್ಲಿ ಒಂದು ಗಾಡಿ ಹೋಗ್ತಾ ಇರುತ್ತೆ. 1 ಅವರ್ಗೋ 2 ಅವರ್ಗೆ ಒಂದು ಗಾಡಿ. ತುಂಬ ಪ್ರಾಬ್ಲಮ್. ಫ್ರೆಂಡ್ಸ್ ನೋಡಿ, ಪ್ರೆಸೆಂಟಾಗಿ ನಾವು ಇವಾಗ ಮಲ್ಲಮ್ಮನ ಗುಡಿ, ಶ್ರೀಶೈಲದಲ್ಲಿ ಏನಿದೆ ಮಲ್ಲಮ್ಮನ ಗುಡಿ ಹತ್ರ ಬಂದಿದ್ದೀನಿ ಇವಾಗ. ಇಲ್ಲಿಂದ ನೋಡಿ, ಇಲ್ಲಿಂದ ಏನು ಒಂದು ಸೈಡ್ ರೋಡ್ ಇದೆಯಲ್ಲ, ಅಪೋಸಿಟ್ ರೋಡು, ಅದು ಎಕ್ಸಿಟ್ ರೋಡು, ಆ ಫುಲ್ಲು ರೋಡು ಈಗೇನು 3 ಕಿಲೋಮೀಟ್ರಿಂದ ಫುಲ್ಲು ಜಾಮ್ ಆಗಿದೆ ಫ್ರೆಂಡ್ಸ್. ಮಲ್ಲಮ್ಮನ ಗುಡಿಯಿಂದ ಅಪ್ ಟು ಶ್ರೀಶೈಲ ಸರ್ಕಲ್, ಸಾಸ್ವಿಗಾಳ ಗಣೇಶನ ಗುಡಿ ಅಂತೇನು ಬರುತ್ತೆ ಒಂದು ಟೋಲ್ ಹತ್ರ, ಅಲ್ಲಿವರೆಗೂ ಫುಲ್ ಜಾಮ್ ಆಗಿದೆ ನೋಡಿ. ಇನ್ನೂ ಟೈಮ್ ಬಂದ್ಬಿಟ್ಟು ಇವಾಗ 4:15. ಇನ್ನೂ ತೇರು ಎಳೆದಿಲ್ಲ. ತೇರು ಎಳಕ್ಕೆ ಮುಂಚೆನೇ ಇಷ್ಟು ಜಾಮು. ಇನ್ನು ತೇರು ಎಳೆದಿಂದ ಇನ್ನೆಷ್ಟು ಜಾಮ್ ಆಗುತ್ತೋ ಗೊತ್ತಿಲ್ಲ ನೋಡಿ. 2-3 ಕಿಲೋಮೀಟ್ರಿಂದನೇ ಫುಲ್ ಜಾಮ್. ಗಾಡಿನೇ ಮೂವಿಂಗ್ ಇಲ್ಲ. ಏನೋ ಒಂದು ಹೆಜ್ಜೆ ಅಷ್ಟೇ ಮೂವಿಂಗ್ ಗಾಡಿ. ಇವಾಗ ನಾನು ಪ್ರೆಸೆಂಟಾಗಿ ಮಲ್ಲಮ್ಮನ ಗುಡಿ ಹತ್ರ ಬಂದಿದ್ದೀನಿ. ಅಲ್ಲಿಂದ 3 ಕಿಲೋಮೀಟ್ರ್ ನಡ್ಕೊಂಡು ಅಷ್ಟುವರೆಗೂ ಪಕ್ಕದಲ್ಲಿ ನಿಂತಿರೋ ಗಾಡಿಗಳು ಮೂವಿಂಗೇ ಇಲ್ಲ ಒಟ್ಟು. ಅಲ್ಲಿವರೆಗೂ ಫುಲ್ ಜಾಮ್ ಆಗಿದೆ ನೋಡಿ. ನಿಮ್ಗೆ ಕಾಣಿಸ್ತಾ ಇದೆ ಒಂದು ಸೈಡ್ ಗಾಡಿ, ಒಂದು ಈ ಕಡೆ ಅಪೋಸಿಟ್ ನನಗೇನು ಈಗ ಹೋಗ್ತಾನಲ್ಲ ಈ ರೂಟಲ್ಲಿ ಏನು ಬರ್ತಾರೆ ಗಾಡಿಗಳು ಏನು ಅದೇನಿಲ್ಲ. ಅಪೋಸಿಟ್ ಏನು ಈಗ ಶ್ರೀಶೈಲಿಂದ ಅಂದರೆ ಹೋಗ್ತಾರೆ ಗಾಡಿಗಳು, ಮಲ್ಲಮ್ಮನ ಗುಡಿಯಿಂದ ಶ್ರೀಶೈಲಿಂದ ಹೋಗೋ ಗಾಡಿಗಳೆಲ್ಲ ಅಷ್ಟು ಫುಲ್ ಜಾಮ್. 3 ಕಿಲೋಮೀಟ್ರ್ ಪ್ರೆಸೆಂಟಾಗಿ ಇದು ಶ್ರೀಶೈಲ ಸರ್ಕಲ್ಗೆ 3 ಕಿಲೋಮೀಟ್ರ್, ಮತ್ತು ಆ ಕಡೆ ಒಂದು 2 ಕಿಲೋಮೀಟ್ರ್, ಟೋಟಲ್ ಒಂದು 5 ಕಿಲೋಮೀಟ್ರ್ ಬೇಡ. 4:15 ಟೈಮ್, ಇನ್ನು 4:15 ಆಗಿಲ್ಲ. ಈ ಟೈಮಲ್ಲೇ ಫುಲ್ ಜಾಮ್ ಆಗಿದೆ ನೋಡಿ ಫ್ರೆಂಡ್ಸ್. ಸಿಂದಗಿ ಡಿಪೋ ಗಾಡಿ, ಆಲ್ಮೋಸ್ಟ್ ಸಿಂದಗಿ ಗಾಡಿಗಳೆಲ್ಲ ಆಲ್ಮೋಸ್ಟ್ ಇಲ್ಲೇ ಇದಾವೆ. ಈ ಕಡೆ ಒಂದು ಸಿಂದಗಿ ಇದೆ, ಅಲ್ಲಿ ಮುಂದೆ ಇರೋದು ಸಿಂದಗಿ ಗಾಡಿಗಳೆಲ್ಲ ಈ ಕಡೆ ಮಲ್ಲಮ್ಮನ ಗುಡಿ ಹತ್ರನೇ ಹಾಕಿಬಿಟ್ಟಿದ್ದಾನೆ ಗಾಡಿಗಳು. ಯಾವುದು ಎಲ್ಲ ಗಾಡಿಗಳು ಅಲ್ಲಿ ಯಾವುದೂ ಹಾಕಿಲ್ಲ ನೋಡಿ. ಅಲ್ಲಿ ಕಾಣಿಸೋ ಅಪೋಸಿಟ್ ಗಾಡಿನೇ ಸಿಂದಗಿ. ಸ್ವಲ್ಪ ಮೂವಿಂಗ್ ಆಗ್ತದೆ ಇವಾಗ ಗಾಡಿ ಒಂದು ಸೈಡು ನೋಡಿ. ಇಲ್ಲೇನು 4-5 ಗಾಡಿ ನಿಂತಿದೆಯಲ್ಲ, ಎಲ್ಲ ಗಾಡಿ ಗಾಡಿಗಳು ಎಲ್ಲ ಗಾಡಿನೂ ಸಿಂದಗಿ ಡಿಪೋ ಗಾಡಿ ನೋಡಿ ಅಷ್ಟು ನೋಡಿ. ಇಲ್ಲಿ ಕಾಣ್ತಾರೆ ಗಾಡಿ ಸುರ್ಪುರ ಡಿಪೋ ಗಾಡಿ. ನಮ್ಮ ಕಲ್ಯಾಣ ಕರ್ನಾಟಕದಾಗ ಒಟ್ಟು ಏನು ನೋಡಿ, ಇದು ಮುಂದೆ ಇರೋದು ಸುರ್ಪುರ ಡಿಪೋ. ಅದಾಗಿ ಆ ಕಡೆ ಬಂದ್ಬಿಟ್ಟು ಕಲಬುರಗಿ ಫಸ್ಟ್ ಡಿಪೋ ಗಾಡಿ. ಅದು ಎಲ್ಲ ಗಾಡಿಗಳು ಏನಿದೆ ಅಲ್ಲಿ ಜಾಗ ಸಾಕಾಗಿಲ್ಲ ಅಂತೇಳಿ ಅಲ್ಲೇನು ಪಾಯಿಂಟ್ಗಳು ಕೊಡೋಲ್ಲ. ಆ ಪಾಯಿಂಟಲ್ಲಿ ಜಾಗ ಸಾಕಾಗಿಲ್ಲ ಅಂತೇಳಿ ಅಪ್ ಟು 3 ಕಿಲೋಮೀಟ್ರ್ ಮುಂದೆ ಮಲ್ಲಮ್ಮನ ಗುಡಿವರೆಗೂ ಗಾಡಿಗಳು ಹಾಕಿದ್ದಾರೆ. 2 ಸೈಡ್ ಇದೆ. ಹಾಗಾಗಿ ರೋಡ್ ಸೈಡಲ್ಲಿ ಬಸ್ಗಳು ನಿಂತಿದೆಯಲ್ಲ, ಆ ಥರ ಆಗಿ ಫುಲ್ಲು ಜಾಮ್. ಅಂದರೆ ಒಂದು ಗಾಡಿ ಮಾತ್ರ ಮೂವ್ ಆಗಿ ಮಾತ್ರ ಜಾಗ ಇರೋದು. ಅಲ್ಲಿ ಯಾರು ಅಡ್ಡ ಹಾಕಿದ್ರೆ ಅದು ಶಿವನ ಅಲ್ಲೇ ನಿಂತ್ಕೊಳ್ಳೋ ಗಾಡಿ ನೋಡಿ. ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಚಿಂಚೋಳಿ ಡಿಪೋ ಗಾಡಿ ನೋಡಿ. ಶ್ರೀಶೈಲ ಕಲಬುರಗಿ ಫಸ್ಟ್ ಡಿವಿಷನ್ ಚಿಂಚೋಳಿ ಡಿಪೋ ಗಾಡಿ, ಜಾತ್ರಾ ವಿಶೇಷ ಗಾಡಿ ಹೋಗ್ತಾ ಇರೋದು ನೋಡಿ. ಇಲ್ಲೇನು ಕಾಣಿಸ್ತಿರಲ್ಲ, ಈಗ ಇಲ್ಲಿ ಆಳಂದ ಗಾಡಿ ಇದೆ, ಸೇಡಮ್ ಗಾಡಿ ಇದೆ, ಆಮೇಲೆ ಅದ್ರ ಮುಂದೆ ಉನಗುಂದ ಗಾಡಿ ಇದೆ, ಈ ಕಡೆ ಇಲ್ಕಲ್ ಗಾಡಿ ಇದೆ, ಅದರಿಂದ ಜಮಖಂಡಿ ಗಾಡಿ ಇದೆ. ಫುಲ್ಲು ಗಾಡಿಗಳು, ಸಿಕ್ಕಾಪಟ್ಟೆ ಗಾಡಿಗಳು. ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ 2 ಡಿವಿಷನ್, ಬಾಗಲಕೋಟೆ ಮತ್ತು ಚಿಕ್ಕೋಡಿ, ಈ 2 ಡಿವಿಷನ್ಗೆ ಇವತ್ತು ಮಾತ್ರ ಬಸ್ಗಳು ಮಾತ್ರ ಸಿಕ್ಕಾಪಟ್ಟೆ ಸ್ಯಾಲೇಜ್ ಇರುತ್ತೆ ಅಲ್ಲಿ ಬಾಗಲಕೋಟೆ ಮತ್ತು ಚಿಕ್ಕೋಡಿ ಡಿವಿಷನಲ್ಲಿ. ಗೋಕಾಕ್ ಬಂತು, ಚಿಕ್ಕೋಡಿ, ಹುಕ್ಕೇರಿ, ರಾಯಬಾಗು, ನಿಪ್ಪಾಣಿ, ಸಂಕೇಶ್ವರ, ಆಮೇಲೆ ಬಾಗಲಕೋಟೆಯಲ್ಲಿ ಬಂದು ಬಾಗಲಕೋಟೆ, ಮುಧೋಳು, ಇಲ್ಕಲ್ಲು, ಜಮಖಂಡಿ, ಹುನಗುಂದ, ಗುಳೇದಗುಡ್ಡ ಏನು ಇದಾವೆ ಎಲ್ಲನೂ ಗಾಡಿಗಳು ಸ್ಯಾಟದು. ಬಿಜಾಪುರದಲ್ಲಿ ಬಂದು ಬಿಜಾಪುರ ಡಿಸ್ಟಿಕ್ ಎಲ್ಲನೂ ಹೇಳಬೇಕಾಗಿಲ್ಲ. ಬಿಜಾಪುರ, ಬಸವನಬಾಗೇವಾಡಿ, ಸಿಂದಗಿ, ಇಂಡಿ, ತಾಳಿಕೋಟೆ, ಮುದ್ದೇಬಿಹಾಳು ಎಲ್ಲ ಡಿಪೋದಿಂದನೂ ಏನಿಲ್ಲ ಅಂದರೆ ಕನಿಷ್ಠ 15ರಿಂದ 20 ಗಾಡಿಗಳು ಇಲ್ಲೇ ಇದೆ. ಇಲ್ಲೇ ಬಸವನಬಾಗೇವಾಡಿ ಡಿಪೋ ಗಾಡಿ ಈ ಕಡೆ ಇರೋದು. ರಾಯಚೂರಿಗೆ ಹೇಳ್ಬೇಕಂದ್ರೆ ರಾಯಚೂರಲ್ಲಿ ಗಾಡಿಗಳು ಸಾಲದ ಬೇರೆ ಡಿವಿಷನಿಂದ 2-3 ಗಾಡಿ, ಒಂದೊಂದು ಡಿಪೋದಿಂದ 2-3 ಗಾಡಿ ತರ್ಸ್ಕೊಂಡಿದ್ದಾರೆ. ಅಂದರೆ ಬರೀ ಒಂದು ರಾಯಚೂರು ಡಿವಿಷನಿಂದನೇ
300ರಿಂದ 350 ಗಾಡಿ ಇಲ್ಲಿಂದ ಈ ಟೈಮಲ್ಲಿ ಆಪ್ರೇಟ್ ಆಗ್ತಾರೆ ಗಾಡಿ. ಈ ಪ್ರೆಸೆಂಟಾಗಿ ಇವತ್ತು ನೋಡಿ ಈಗ ಕಾಣಿಸ್ತಾ ಇದೆ ನಿಮಗೇನು ಗಾಡಿಗಳೆಲ್ಲ, ಎಲ್ಲ ಗಾಡಿಗಳು ಎಕ್ಸ್ಟ್ರಾ ಗಾಡಿಗಳು, ಜಾತ್ರೆ ಗಾಡಿಗಳು, ಬಾಲ್ಕೋಟ್ ಡೀಸೆಲ್ ಅಂತ BS3 ಗಾಡಿ ನೋಡಿ ಇದು ಇಲ್ಲಿರೋದು. ನೋಡಿ ಮುಂದೆ ಏನು ಕಾಣಿಸ್ತಾ ಇದೆ ಗಾಡಿಗಳೆಲ್ಲ, ಎಲ್ಲ ಗಾಡಿಗಳು ಎಲ್ಲ ಜಾತ್ರೆ ವಿಶೇಷ ಗಾಡಿ. BS3 ಬಂದಿದೆ, BS4, BS6 ಇಂಥದ್ದಂತ ಹೇಳೋಕ್ಕಿಲ್ಲ, ಆ ಥರ ಗಾಡಿ. ಟೈಮ್ ಬಂದರೆ BS2 ಓಡಿಸ್ತಾರೆ ಅನ್ಕೊತೀನಿ ನಾನು. ನೋಡಿ ಇಲ್ಲೇನು ಕಾಣಿಸ್ತಾ ಇದೆ ಬಿಳಿಗಿ ಡಿಪೋ ಗಾಡಿ ಮುಂದೆ, ಅದರಿಂದ 2 ಗಾಡಿಗಳು ಬಂದು ಆಳಂದ ಡಿಪೋ ಗಾಡಿ ನೋಡಿ, ಅದರಿಂದ ಮತ್ತೆ ಬಿಳಿಗಿ ಗಾಡಿ, ಮತ್ತು ಅದರಿಂದ ಬಂದುಬಿಟ್ಟು ಬಸವನಬಾಯಿ ಡಿಪೋ ಗಾಡಿ ಇದೆ ನೋಡಿ. ಸ್ವಲ್ಪ ಏನಿರುತ್ತೆ ಒಂದು ಸೈಡಲ್ಲಿ ಮಾತ್ರ ಲೈಟಾಗಿ ಮೂವಿಂಗಲ್ಲಿ ಕಾಣಿಸ್ತಾ ಇದೆ ಗಾಡಿಗಳು ಈಗ ನೋಡಿ. ಸ್ವಲ್ಪ ಗಾಡಿಯನ್ನು ಕ್ಲಿಯರ್ ಮಾಡಿಸಿರ್ಬೇಕು ಮುಂದೆ ಅಲ್ಲಿ, ಹಾಗಾಗಿ ಸ್ವಲ್ಪ ಕ್ಲಿಯರ್ ಇದೆ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ರಿಗೂ. ಮತ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಭೇಟಿ.